ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಮ್ಮಲ್ಲಿ ವೋಟಿಂಗ್ ಸೆಷನ್ ಇರೋದ್ರಿಂದ ರಜೆ ಇತ್ತು ಆಫೀಸು, ಹಾಗಾಗಿ ವೋಟ್ ಹಾಕೋಕೆ ಹೋಗಬೇಕು. ಆ್ಯಂಡ್ ಇನ್ನೊಂದು ಸ್ಪೆಷಲ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ. ಬನ್ನಿ ಹೋಗೋಣ. ಟಿಫನ್ನು ರೊಟ್ಟಿ, ಹುರುಳಿಕಾಳು ಪಲ್ಯ, ಅನ್ನ ಸಾಂಬಾರು ಮಾಡಿಬಿಟ್ಟೆ. ರೊಟ್ಟಿ ಊಟನೇ ಮಾಡಿಬಿಟ್ವಿ. ಇವಾಗ ದೇವಸ್ಥಾನ ವೋಟ್ ಹಾಕಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವೋಟ್ ಹಾಕಕ್ಕೆ ಹೋಗ್ತಾಯಿದ್ದೀವಿ. ಹಾಯ್, ಬೆಳಗ್ಗೆ ವೋಟ್ ಸೆಕ್ಷನ್ ಮುಗೀತು. ತುಂಬ ಬಿಸಿಲಿತ್ತು, ಮಲಗಿಬಿಟ್ವಿ ಮನೆಗೆ ಹೋಗಿ. ಮತ್ತೆ ಹೋಗೋಕ್ಕೆ ಆಗಲಿಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕೆ. ಇವಾಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ಹೇಳಿದ್ನೆಲ್ಲ ಕರ್ಕೊಂಬರ್ತೀನಿ ಅಂತ. ಇದೆ ಇಂದ್ರಕೀಲ ಪರ್ವತ, ನಮ್ಮ ಕೊಪ್ಪಳದ ಮಳೆಮಲ್ಲೇಶ್ವರ ದೇವಸ್ಥಾನ ಇಂದ್ರಕೀಲ ಪರ್ವತ. ಬನ್ನಿ ಹೋಗೋಣ. ಇದು ಎಂಟ್ರೆನ್ಸ್. ಹಿಂಗೆ ಹೋಗಿ ನೋಡಿ, ಎಷ್ಟು ತುಂಬ ಹಸಿರಿದೆ, ತುಂಬ ಚೆನ್ನಾಗಿದೆ. ಪರ್ವತ ಅಂದರೆ ಇದು ಬೆಟ್ಟ ಗುಡ್ಡ ಜಾಸ್ತಿ ಇದೆ ಇಲ್ಲಿ. ತುಂಬ ದೊಡ್ಡ ದೊಡ್ಡ ಬೆಟ್ಟಗಳಿದಾವೆ ಇಲ್ಲಿ. ಸೂರ್ಯಾಸ್ತ ಸಮಯ. ಇಷ್ಟೊತ್ತಾದರೂ ಎಷ್ಟು ಬಿಸಿಲಿನಿಲ್ಲ. ಸಾಯಂಕಾಲ 6 ಗಂಟೆ ಆಗಿದೆ, ತುಂಬ ಬಿಸಿಲಿದೆ. ನೀರು ಕುಡಿಯೋಣ. ಎಂಟ್ರೆನ್ಸ್ ಬರ್ತಾ ಇದ್ವಿ. ಈಗ ದೇವಸ್ಥಾನದ ಒಳಗಡೆ ಹೋಗಬೇಕು. ಸ್ಲೋ ಇತ್ತು ಬಿಡಿ. ಈಗ ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ. ಗಂಟೆ ಬಾರಿಸ್ಬೇಕಂದ್ರೆ ಅದ ಮೇಲೆ ಕಟ್ಟಿದ್ದಾರೆ. ಓಂ ಶ್ರೀ ಮಳೆಮಲ್ಲೇಶ್ವರ ದೇವಸ್ಥಾನ ಇಂದ್ರಕೀಲ ಪರ್ವತ. ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ವಿಭೂತಿ ಇಟ್ಟಿದ್ದಾರೆ, ವಿಭೂತಿ ಇಟ್ಕೊಳ್ಳೋಣ. ಇವಾಗ ಇದು ಮಳೆಮಲ್ಲೇಶ್ವರ ದೇವಸ್ಥಾನ. ಹೇಳ್ತೀರಾ? ನೀವು ಹೇಳಪ್ಪ. ಹಾಂ ಹೇಳಿ. ದೇವಸ್ಥಾನ ಇದು ಲಿಂಗು ಇದೆಯಲ್ಲ, ಇದು ಉದ್ಭವ ಲಿಂಗುನ ಅಂದ್ರೆ ಉದ್ಭವ ಲಿಂಗು. ಯಾವಾಗಲೂ ಗಂಗೆ ನೀರು ಇರ್ತಲ್ಲ, ಸದಾ ಕಾಲನ ನೀರು ಇಲ್ಲಿ ಮೇಲೆ ಗುಡ್ಡದಲ್ಲಿಂದ ಬರುತ್ತಾರೆ. ಅದ್ರ ಮೂಲ ಸ್ಥಳ ಎಲ್ಲಿಂದ ಬರುತ್ತಂತ ಇವತ್ತಿಗೆ ಯಾರಿಗೆ ಗೊತ್ತಿಲ್ಲ. ಮೂಲ ಸ್ಥಳ ಎಲ್ಲಿದೆ ಅಂತ, ನೀರು ಎಲ್ಲಿಂದ ಬರುತ್ತಂತ ಗೊತ್ತಿಲ್ಲ. ಬಟ್ ಮೇಲೆ ಗುಡ್ಡದಲ್ಲಿಂದ ಬರುತ್ತೆ ಅಷ್ಟೇ. ಆಮೇಲೆ ಯಾವಾಗ ಇದು ಉದ್ಭವ ಲಿಂಗನೇ. ಆಮೇಲೆ ಇಲ್ಲಿ ಇದು ಶಕ್ತಿಪೀಠ ಅಂತೇಳಿದೆ. ಅಂದ್ರೆ ಅರ್ಜುನ ಪಾಶುಪಶಸ್ತ್ರ ಪಡೆದಿದ್ದ ಸ್ಥಳ ಇದೆ ಇಲ್ಲಿ. ಮಹಾಭಾರತದೊಳಗೆ ಏನು ಬರುತ್ತಲ್ಲ, ಅರ್ಜುನ ಪಾಶುಪಶಸ್ತ್ರ ಪಡೆದ ಸ್ಥಳ ಇದು. ಅದಕ್ಕೋಸ್ಕರವಾಗಿ ಇದು ಇಂದ್ರಕೀಲ ಪರ್ವತ ಅಂತೇಳಿ ಹೆಸರುವಾಸಿಗೆ. ಅರ್ಜುನ ಪಾಶುಪತಾಸ್ತ್ರ ಪಡೆದ ಸ್ಥಳ ಆಗಿರೋದ್ರಿಂದ ಇದಕ್ಕೆ ಇಂದ್ರಕೀಲ ಪರ್ವತ ಅಂತ ಹೆಸರು ಬಂದಿದೆ. ಆಮೇಲೆ ಇದು ಪುರಾತನ ದೇವಸ್ಥಾನ ಇದೆ.
ಇದು ಯಾವಾಗಲ ಪುರಾತನ ದೇವಸ್ಥಾನ. ಇದು ಉದ್ಭವ ಲಿಂಗ. ಆ ಲಿಂಗು ಇದಲ್ರ ಈಶ್ವರ ಇವಾಗ ಮೊನ್ನೆ ಈಗ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗ್ಬೇಕಾರೆ ಅವಾಗ ಈ ಸ್ಥಾಪನೆ ಮಾಡ್ಯಾರ. ಆ ಲಿಂಗು ಸ್ಥಾಪನೆ ಮಾಡಿದೆ. ಅಲ್ಲಿವರೆಗೂ ಆ ಲಿಂಗು ಸ್ಥಾಪನೆ ಮಾಡೋರ್ಗು ಇದು ಉದ್ಭವ ಲಿಂಗ ಅಷ್ಟೇ ಇತ್ತಂದ್ರೆ. ಅಷ್ಟೇ ಇತ್ತು ಉದ್ಭವ ಲಿಂಗ. ಆಮೇಲೆ ಇವೆರಡು ಬಸವಣ್ಣ ಇರ್ತದೆ. ಇವೆರಡು ಬಸವಣ್ಣ. ಹ್ಞೂ ಯಾವಾಗಲೂ ಬಸವಣ್ಣ, ಇವು ಬಸವಣ್ಣ ಕೂಡ ಉದ್ಭವ ಬಸವಣ್ಣ ಆಗಿದೆ. ಉದ್ಭವ ಲಿಂಗ ಅದೊಂದೇ ಈಶ್ವರರು ಒಂದೇ. ಅದು ಪ್ರತಿಷ್ಠಾಪನೆ ಈಶ್ವರ. ಆಮೇಲೆ ಹೊರಗಲ್ ಬಸವಣ್ಣ ಇದೆಯಲ್ಲ ಅದು ಈ ಬಸವಣ್ಣ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಲ್ರಿ. ಈ ದೇವಸ್ಥಾನದಿಂದ ಐತ್ರಿ ಗೇಟ್ ಐತ್ರಿ. ಅದರಿಂದ ಅಲ್ಲಿಂದ ಗುಡದಲ್ಲಿಂದ ಬರೋದು ಕಾಣಿಸ್ತದೆ. ನೀರು ಬರೋದು ಕಾಣಿಸ್ತೇನ್ರಿ. ಬರ್ತೀರೇನ್ರಿ ಅಜ್ಜರ? ಹಂಗಿದ್ರಿ ಹೇಳಕ್ಕೆ ಒಂಚೂರು. ಏನು ಇದು ರೋಗ ಆಮೇಲೆ ಮಂಡೆ ನೋವು ಏನಿದ್ರು ಸಹ ಈ ನೀರು ಕುಡಿಯೋದಂತ ಎಲ್ಲ ವಾಸಿ ಆಗುತ್ತೆ ರೀ. ಆಮೇಲೆ ಇದಕ್ಕೆ ಒಂದು ಪ್ರೂಫ್ ಅಂತಂದ್ರೆ ಇಲ್ಲಿ ಕೊಪ್ಪಳದವ್ರು ಒಂದೊಬ್ರು ಅವ್ರ ಮಗ ಒಂದು ಆರಾಮಿದ್ದಿಲ್ರಿ ಅವ್ರಿಗೆ. ಅಂದ್ರೆ ಹುಡ್ತಾನ ಅಂಗವಿಕಲ ಆಗಿಬಿಟ್ಟಿದ್ದ ಮಗ. ಅವ್ರು ಪ್ರತಿನಿತ್ಯ ಈ ನೀರನ್ನು ತೊಗೊಂಡೋಗಿ ಆ ಮಗು ಕುಡಿಸೋಲಂತ್ರ ಆ ಮಗು ಈಗ ಆರೋಗ್ಯವಾಗಿ ಓಡಾಡ್ತಾ ಇದ್ದಾರೆ. ಓ, ಅಷ್ಟು ಪವರ್ ಇದೆ ಅಲ್ರಿ? ಪವರ್ ಇದೆ ಈ ನೀರಲ್ಲಿ. ಆಮೇಲೆ ಯಾವ ನೀರು ಮಾತ್ರ ಭಾರಿ ಸ್ವೀಟ್ ಐತ್ರಿ. ಯಾವಾಗಲೂ ನೀರು ಕೋಡೆ ಇರ್ತೈತೆ. ಹಾಂ, ನೀರು ಭಾರಿ ಸ್ವೀಟ್ ಐತ್ರಿ ಇದು. ಆಮೇಲೆ ಈ ನೀರನ್ನ ಇದು ಇಲ್ಲಿಂತ್ರ ಬಂದು ಮತ್ತೆ ಲಿಂಗದ ಹತ್ರ ಹೋಗಿ ಲಿಂಗುಲಿಂತ್ರ ಮತ್ತೆ ಮುಂದ್ಗಡೆ ಹೋಗಿ ಜನಕ್ಕೆಲ್ಲ ಅಲ್ಲಿ ಸಪ್ಲೈ ಆಗುತ್ತೆ. ಅಲ್ಲಿ ಜನಕ್ಕೆಲ್ಲ ಮಗ ಲಿಂಗು ಸ್ಪರ್ಶ ಆದ್ಮೇಲೆ ಮುಂದೆ ಹೋಗಿ ಅಲ್ಲಿ ನಳದು ಅಲ್ರಿ, ಆ ನಳದಲ್ಲಿ ನೀರು ಬರ್ತಾವ್ರಿ. ಇದಂದ್ರೆ ಇಲ್ಲಿ ಒಂದು ಹೌಸ್ ಮಾಡಿರಿ. ಹೌಸ್ಲಿಂತ್ರ ಅಲ್ಲಿ ಮತ್ತೆ ಮುಂದೆ ಜನಕ್ಕೆ ಮಕ ತಗೊಳಕ ಜಳಕ ಮಾಡೋದಕ್ಕೆ. ಆಮೇಲೆ ಇದರಲ್ಲಿ ಈ ನೀರ್ಲಿಂತ್ರ ಚರ್ಮ ರೋಗ ಯಾವುದೇ ತರದ ಚರ್ಮ ರೋಗ ಇದ್ರೂ ಸಹ ನಿವಾರಣೆ ಆಗುತ್ತೆ ರೀ ನೀರು. ಗವಿನ ಇದು ಗವಿಸಿದ್ದೇಶ್ವರ ಸ್ವಾಮಿಗಳ ಅನುಷ್ಠಾನ ಮಾಡಿರ್ತಕ್ಕಂಥ ಸ್ಥಳ ಇದೆ. ಒಂದೇ ನಿಮಿಷ ಬಂದೇರಿ. ಇದು ಒಂದು ವಾಟರ್ ತೋರ್ಸ್ಕೊಂಡ್ ಬಂದ್ಬಿಡ್ತೀನಿ. ನೀರು ನೀರು ಇಲ್ಲಿಂದ ಬರ್ತಾ ಇದೆ. ನೀರಲ್ಲ ರೀ ಇದು. ನೋಡಿ ಎಲ್ಲಿಂದ ಬರ್ತಾ ಇದೆ ಅಂತ ಮಾತ್ರ ಗೊತ್ತಿಲ್ಲ. ಲಿಂಗಿನ ಯಾವಾಗಲೂ ಇದ್ದೇ ಇರ್ತದೆ ನೀರು. ಎಷ್ಟು ವರ್ಷ ಮಾತ್ರ ಸ್ಪರ್ಶವಾಗಿ ನೀರು ಹರಿತಾನೆ ಇರುತ್ತೆ ಯಾವಾಗಲೂ. ಎಂತ ಬ್ಯಾಸಿಗೆ ಇದ್ರೇನು. ಆಮೇಲೆ ಎಷ್ಟೋ ವರ್ಷಗಳ ಕಾಲ ಇದಾದ್ರೂ ಸಹ ನೀರಿನ ಇದು ಯಾವಾಗಲೂ ಕಡಿಮೆ ಆಗಂಗಿಲ್ರಿ. ಆ ಲಿಂಗ ಸ್ಪರ್ಶ ಮಾಡ್ಕೊಂಡು ನೀರು ಹರಿತಾನೆ ಇರುತ್ತೆ. ಎಂತ ಬರಗಾಲ ಬಂದ್ರು ಸಹ. ಇದು ಬೆಟ್ಟ ನೋಡಿ ಎಷ್ಟು. ದೇವಸ್ಥಾನದ ಹಿಂಭಾಗ ಇದು. ಹಿಂಭಾಗ ದೇವಸ್ಥಾನದ ಹಿಂಭಾಗ ಇದು ಬೆಟ್ಟ. ಇನ್ನೂ ಏನೋ ಹೇಳ್ತೀನಿ ಇದ್ದಾರೆ ಅಜ್ಜರು. ಹೋಗೋಣ ಬನ್ನಿ. ನೋಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ದೇವಸ್ಥಾನದ ಏನೋ ಗವಿ ಇದೆ ಅಂತ ಹೇಳ್ತಾ ಇದ್ದಾರೆ. ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಹೇಳ್ರಿ ಅಜ್ಜರ್ ಇದೆಲ್ಲ ಮಾಹಿತಿ. ಇದು ಕೊಪ್ಪಳದ ಗವಿಸಿದ್ದೇಶ್ವರ ಮಠದ 11ನೇ ಪೀಠಾಧಿಪತಿಗಳಾಗಿರ್ತಕ್ಕಂಥ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಅನುಷ್ಠಾನ ಮಾಡಿರ್ತಕ್ಕಂಥ ಸ್ಥಳ ರೀ ಇದು. ಅನುಷ್ಠಾನ. ಆಮೇಲೆ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಈ ಮಳೆಮಲ್ಲೇಶ್ವರನ ಕೃಪಾಶೀರ್ವಾದದಿಂದ ಹುಟ್ಟಿರ್ತಕ್ಕಂಥವ್ರಿ ಅವರು. ಅವರು ಇಲ್ಲಿ ಪಕ್ಕದೂರು ಮಂಗಳಾಪುರ ಅಂತ ಹೇಳಿ, ಆ ಮಂಗಳಾಪುರದಾಗ ಅವ್ರ ತಂದೆ ತಾಯಿ ಮಕ್ಕಳಾಗಿದ್ದಾರಲ್ರಿ. ಅವ್ರು ಏನು ಮಾಡಿರ್ತಾರ, ಈ ಪುರಾತನ ದೇವಸ್ಥಾನಕ್ಕೆ ಇಲ್ಲಿ ಬಂದು ಅವರು ಮಕ್ಕಳಾಗಲಿ ಅಂತೇಳಿ ಬೇಡ್ಕೊಂಡಿದ್ದಕ್ಕೆ ಗವಿಸಿದ್ದೇಶ್ವರ ಸ್ವಾಮಿಗಳು ಅವ್ರ ಹೊಟ್ಟೆಯಲ್ಲಿ ಹುಟ್ಟು ಬಂದಿರ್ತಾರೆ. ಅವರು ಅಲ್ಲಿ ಮಂಗಳಾಪುರದೊಳಗೆ ಜಡೇಗೌಡ್ರ ಅಂತೇಳಿ ಮನೆತನ ಐತರ ಒಂದು. ಆ ಗೌಡ್ರ ಮನೆಯೊಳಗೆ ಜೀತದಾಳ ಕೆಲಸ ಮಾಡ್ತಿದ್ದಾರೆ ಅವರು ಕೆಲಸ ಮಾಡ್ತಿರ್ಬೇಕಾದ್ರೆ ಅವರು ದನ ಕರುಗಳನ್ನ ಈ ಗುಡ್ಡಕ್ಕೆ ಹೊಡ್ಕೊಂಬರ್ತಾರೆ ಮೇಸಕ್ಕೆ ಹೊಡ್ಕೊಂಬಂದು ಹೊತ್ನಾಗ ಅವ್ರು ಏನು ಮಾಡ್ತಿದ್ರು, ಈ ದೇವಸ್ಥಾನದ ಇಲ್ಲೆಲ್ಲ ಗುಡ್ಡ ಇದೆಲ್ಲ ದನ ಬಿಟ್ಟು ಈ ಗವಿ ಒಳಗೆ ಬಂದು ಅನುಷ್ಠಾನ ಮಾಡ್ತಿದ್ರು ಅವರು. ಅನುಷ್ಠಾನ ಮಾಡಿ ಈ ಶಕ್ತಿ ಪೀಠದೊಳಗೆ ಉನ್ನತವಾಗಿರ್ತಕ್ಕಂತಹ ಅನುಷ್ಠಾನವನ್ನು ಮಾಡಿ ಮಹಾಪವಾಡ ಪುರುಷರಾಗಿ ಇಲ್ಲಿಂದ ಮತ್ತು ಆ ಗವಿಮಠದ 11ನೇ ಪೀಠಾಧಿಪತಿಗಳಾಗಿ ಆ ಗವಿಮಠದ ಅಧಿಕಾರಿಗಳಾಗಿ ಆ ಮಠದ ಇದಾದ್ರೆ ಇವಾಗ ಈಗಿರೋ ಗವಿಮಠದ ಸ್ವಾಮಿಗಳೇ ಹೌದಿಲ್ರಿ. ಇವಾಗ 11ನೇ ಪೀಠಾಧಿಪತಿಗಳು. ಇವಾಗ ಇರ್ತಕ್ಕಂಥವ್ರು 18ನೇ ಪೀಠಾಧಿಪತಿಗಳು. 18ನೇ ಪೀಠಾಧಿಪತಿ 11ನೇ ಪೀಠಾಧಿಪತಿಗಳು. ಏನು ಗವಿಮಠದಲ್ಲಿ ಏನು ಮೂಲ ಗದ್ದಿಗೆ ಐತಲ್ರಿ, ಅದ ಸ್ವಾಮಿಗಳು ಇವ್ರ ಆಶೀರ್ವಾದ ಅಂತ ಹುಟ್ಟಿರ್ತಕ್ಕಂಥವ್ರೆ. ಮೂಲ ಗದ್ದಿಗೆ ಸ್ವಾಮಿಗಳಾದ್ರೆ ಇದು ಏನ್ರಿ ಇದಾರೆ. ನೀರ ಇಲ್ಲಿಂದ ಹರಿದು ಹೋಗಿ ಮತ್ತೆ ಮುಂದೆ ಅಲ್ಲಿ ಇದಾಗತ್ತಾರೆ. ಇಲ್ಲಿ ಕಾಣಿಸುತ್ತೆ ನೀರದ ಬ್ಯಾಟ್ರಿ ಹಾಕ್ಬೋದ್ರೆ. ಇಲ್ಲಿ ನೀರು ಬರುತ್ತೆ. ಇಲ್ಲಿಂದ ಹಿಂಗೆ ನೀರು ಹೋಗಿ ಮುಂದೆ ಹೋಗುತ್ತೆ. ಇಲ್ಲಿ ನೀರು ಹರ್ಕೊಂಡು ಹೋಗ್ತಾವ. ಬೆಟ್ಟದಿಂದನೇ ಬರ್ತಾವ ನೀರು. ಮೇಲೆ ಬೆಟ್ಟದಿಂದನೇ ಬರುತ್ತೆ ನೀರು. ಇದು ಅಂದ್ರೆ ಇದು ಲಿಂಗದ ಮೇಲೆ ಹೋಗೋದಂತ ಇಲ್ಲಿ ಯಾರು ಹಾಲು ಕೈ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಗೇಟ್ ಹಾಕಿ ಹಾಕಿದ್ರು. ಇದು ಗುಹೆ ಏನ್ರಿ ಅಜ್ಜರ? ಇದು ಗವೀರ್. ಇದ ಸ್ಥಳದೊಳಗ ಅಜ್ಜರ ಅನುಷ್ಠಾನ ಮಾಡಿದ್ದಾರೆ ಅವರು. ಅನುಷ್ಠಾನ ಸಿದ್ದೇಶ್ವರ ಸ್ವಾಮಿಗಳು.
ಹನ್ನೊಂದನೇ ಪೀಠಾಧಿಪತಿಗಳು. ಇವಾಗ ಇರ್ತಕ್ಕಂಥವ್ರು 12ನೇ ಪೀಠಾಧಿಪತಿಗಳು. ಹಾಂ. ಜರ ನೀವು ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ. ಈ ಬೆಟ್ಟನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು ಇದು ನಾವು. ಮೇಲೆ ಬೆಟ್ಟದ ಮೇಲೆ ಏನೈತಲ್ರಿ, ಕಮಲ ಸರೋವರ ಅಂತೇಳಿ ಒಂದು ಸರ ಐತೆ ಮೇಲೆ, ಬೆಟ್ಟದ ಮೇಲೆ ರೀ. ಅಂದ್ರೆ ಇವಾಗ ಬೇಸಿಗೆಲ್ಲ ಹೂವು ಇಲ್ರಿ ಅಲ್ಲಿ. ಇವಾಗ ಮಳೆಗಾಲದಾಗ ಸಾಕಷ್ಟು ಅವೆಲ್ಲ ದೊಡ್ಡ ಒಂದು ಕಮಲ ಸರೋವರ ಅಂತೇಳಿ ಒಂದು ಕಮಲ ಸರೋವರನ ಐತ್ರಿ ಅಲ್ಲಿ ಬೆಟ್ಟದ ಮೇಲೆ. ಸರೋವರ ಐತ್ರಿ. ಅಂದ್ರೆ ಒಂದಿಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಡೋಣಿ ಇದು ಐತ್ರಿ. ಅದ್ರೊಳಗೆ ಬೇರೆ ಕಮಲದ ಹೂವನ ಇರ್ತದೆ. ಇಲ್ಲಿ ನಮ್ಮ ಕಡೆಗಂತ ಕಮಲದು ತುಂಬ ಧನ್ಯವಾದಗಳು. ಇದನ್ನೆಲ್ಲ ಬೆಟ್ಟ ವಿಡಿಯೋ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ. ಇದು ದೇವಸ್ಥಾನ ಪಕ್ಕದಲ್ಲೇ ಇಷ್ಟು ಬೆಟ್ಟಗಳು ಗುಡ್ಡಗಳಿದಾವೆ. ದೇವಸ್ಥಾನ ಹಿಂಭಾಗ ಸ್ವಲ್ಪ ಹೊತ್ತು ಕೂಡಬೇಕು, ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟರು. ಮಂಗಳಾರತಿ ಮಾಡ್ತಾಯಿದ್ದಾರೆ. ಒಂದೆರಡು ನಿಮಿಷ ಕೂತ್ಕೊಂಡು ಹೋಗೋಣ ಅಂತ ಕೂತ್ಕೊಂಡಿದ್ದೀವಿ. ಆ ಕಡೆ ಆಲದ ಮರ ಇದೆ, ಅಲ್ಲಿಗೆ ಹೋಗಿ ಬರೋಣ. ದೇವಸ್ಥಾನ ಚೆನ್ನಾಗಿದೆ. ಮೊನ್ನೆ ಬಂದಿದ್ದಕ್ಕಿಂತ ಇಲ್ಲಿ ಒಂದು ಇದೆ, ಆ ಕಡೆ ಹೋಗೋಣ ಬನ್ನಿ. ಈ ಕಡೆ ಇಲ್ಲಿ ನೀರು ಬರುತ್ತಲ್ಲ, ಆ ಕಡೆಯಿಂದ ಈ ಕಡೆ ಇದು ಬೆಟ್ಟ, ಈ ಕಡೆ ಬೆಟ್ಟ. ಅರಳಿ ಮರನಾ? ಆಲದ ಮರ ಅಲ್ಲಂತೆ, ಸಾರಿ. ಮರ ಮತ್ತು ಅಶ್ವತ್ಥ ನಾರಾಯಣ ಮರ, ತುಂಬ ವರ್ಷದ ಮರ ಇದು. ಕೊಪ್ಪಳದವ್ರು ಯಾರಾದ್ರು ಇದ್ದರೆ ಬನ್ನಿ, ತುಂಬ ಚೆನ್ನಾಗಿದೆ ನೋಡ್ಲಾರ್ದವ್ರು. ನೀನು ಜೊತೆಗಿದ್ದರೆ ಕುಶಲ. ಇಲ್ಲೊಂದು ಗಣಪ ದೇವಸ್ಥಾನ ಇದೆ. ಇಲ್ಲಿ ಕೋತಿಗಳು ಜಾಸ್ತಿ. ಇದು ಗಣಪ ದೇವಸ್ಥಾನ. ಉದ್ಭವ ಬರ್ರಿ ಕೂಡ ಪೈಪ್ಲೈನ್ ಕೊಟ್ಟಿರೋದ್ರಿಂದ ಅಲ್ಲಿ ನೀರೇ ತುಂಬ ಶ್ರೇಷ್ಠ. ಇಲ್ಲಿ ನೋಡಿ, ಇಲ್ಲಿ ನೀರು ಬಿಡ್ತಾ ಇದ್ದಾರೆ ಯಾರೋ ಒಬ್ಬರು. ಹತ್ತೋಣ ನೋಡಿ, ನೋಡಿ ಇಷ್ಟು ಬೆಟ್ಟ, ತುಂಬ ಬೆಟ್ಟ ಐತಲ್ರಿ ಸರ್ ಇಲ್ಲಿ. ಏನು ಮುಖ್ಯ ದ್ವಾರ ಇದು ಬೆಟ್ಟ. ಇಷ್ಟು ತುಂಬ ಸುತ್ತರದ ಎಲ್ಲ ಬೆಟ್ಟಗಳು ಗುಡ್ಡಗಳಿದ್ದಾವೆ ಇಲ್ಲಿ. ನಮ್ಮ ಕೊಪ್ಪಳದವ್ರು ಯಾರು ಇದ್ದರೆ ಈ ದೇವಸ್ಥಾನಕ್ಕೆ ಬಂದು ವಿಸಿಟ್ ಕೊಡಿ. ಮನೇಲಿ ಏನಾದರೂ ಸ್ವಲ್ಪ ಸಮಸ್ಯೆಗಳಿದ್ದರೆ, ಬೇಗ ಗುಣ ಆಗಲಿಲ್ಲ ಅಂದರೆ ಇಲ್ಲಿ ನೀರನ್ನು ತೊಗೊಂಡೋಗಿ ಕುಡಿಸಿ, ತುಂಬ ಚೆನ್ನಾಗಿರುತ್ತೆ. ಇದು ಉದ್ಭವಲಿಂಗಿ ಸ್ಪರ್ಶವಾದ ನೀರು ಆಗಿರೋದ್ರಿಂದ ತುಂಬ ಶಕ್ತಿಯುತವಾಗಿರುತ್ತೆ. ದೇವಸ್ಥಾನ ಕೂಡ ತುಂಬ ಪುರಾತನವಾಗಿದೆ. ನನಗೆ ಗೊತ್ತಿರೋ ಪ್ರಕಾರ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀನಿ, ಅವ್ರ ಹತ್ರ ಕೇಳಿಕೊಂಡು. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನೀನು ಖುಷಿಯಾಗಿರಿ, ನಾವು ಖುಷಿಯಾಗಿರ್ತೀವಿ. ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಬಾಯ್.